ಮನೆಯಲ್ಲಿ ಪೂರಿ ಮಾಡಿದಾಗ ಒಂದು ಎರಡು ಅಥವಾ ನಾಲ್ಕೈದು ಪೂರಿಗಳು ಮಿಗುತ್ತೆ. ಆಗ ಏನ್ ಮಾಡೋದು ಅಂತ ಚಿಂತೆನ ತಣ್ಣಗಾದ್ಮೇಲೆ ಪೂರಿ ತಿನ್ನಕ್ಕೆ ಬೇಜಾರಾಗಿ ಹೋಗ್ಬಿಡುತ್ತೆ. ಸೊ ಅಂತ ಟೈಮ್ನಲ್ಲಿ ಈ ರೆಸಿಪಿಯನ್ನ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಮನೆ ಮಂದಿಗೆಲ್ಲ ಗೊತ್ತೇ ಆಗಲ್ಲ ನೀವು ಪೂರಿಯಿಂದ ಮಾಡಿರೋ ರೆಸಿಪಿ ಅಂತ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡ್ಬೇಕು ಈ ರೆಸಿಪಿಯನ್ನ ಅಂತ. ನೋಡ್ತಾ ಇರ್ಬೋದು ಪೂರಿ ನಮ್ಮ ಮನೆಯಲ್ಲಿ ಮಿಕ್ಕಿತ್ತು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತ, ಮೊದಲಿಗೆ ನಾನು ಒಂದು ತವಾ ಮೇಲೆ ಪೂರಿಗಳನ್ನ ಈ ರೀತಿಯಾಗಿ ಬಿಸಿ ಮಾಡ್ಕೊಂತಾ ಇದೀನಿ. ಎರಡು ಸೈಡ್ ಅನ್ನು ನಾನು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಪೂರಿಗಳನ್ನ. ಮೊದಲೇ ಹೇಳಿದಾಗೆ ನೀವು ಮಾಡ್ಕೊಟ್ರೆ ಈ ರೆಸಿಪಿಯನ್ನ ಖಂಡಿತವಾಗಿ ಯಾರು ಸಹ ಕಂಡುಹಿಡಿಯಲ್ಲ ನೀವು ಮಿಕ್ಕಿರುವಂತಹ ಪೂರಿಯಿಂದ ಮಾಡಿದೀರಾ ಅಂತ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿ ಎರಡ್ ಸೈಡ್ ಸಹ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಯಾವ್ದಾದ್ರು ರೆಸಿಪಿಗಳು ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಮೊಂದಿಗೆ ಮಾಡಿ ಹಂಚ್ಕೊಳ್ತೀನಿ. ಈಗ ನೋಡ್ತಾ ಇರ್ಬೋದು ಎಲ್ಲ ಪೂರಿಗಳನ್ನ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದೀನಿ. ಈಗ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಸಣ್ಣದಾಗಿ ಪೀಸಸ್ ಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 3 ಪೂರಿ ಮಿಕ್ಕಿತ್ತು. ಸೊ ಹಾಗಾಗಿ 3 ಪೂರಿಗಳನ್ನ ನಾನು ಈ ರೀತಿಯಾಗಿ ಎರಡು ಸೈಡ್ ಅನ್ನು ಫ್ರೈ ಮಾಡ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಸ್ ಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ ಪೂರಿ ರೆಸಿಪಿಯನ್ನ ಈ ರೀತಿಯಾಗಿ ಉಬ್ಬುವಂತೆ ಯಾವ ರೀತಿಯಾಗಿ ಮಾಡಿದ್ದೆ ಅಂತ ನಿಮ್ಗೆ ವಿಡಿಯೋ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ ಹೇಗ್ ಮಾಡೋದು ಅಂತ. ವೆರೈಟಿ ಆಫ್ ಪೂರಿ ಮತ್ತೆ ಚಪಾತಿಗಳನ್ನ ಸಹ ಮಾಡಿದ್ನಿ, ಟ್ರೈ ಮಾಡಿ. ಈಗ ನಾನು ಪೀಸ್ ಮಾಡ್ಕೊಂಡಿರುವಂತ ಎಲ್ಲಾ ಪೂರಿಗಳನ್ನ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿಯನ್ನ ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಕಪ್ ಅಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವೀಟ್ ಬೇಕಂದ್ರೆ ಇನ್ನು ಸ್ವಲ್ಪ ಆಡ್ ಮಾಡ್ಕೋಬಹುದು. ನಂತರ ಇದಕ್ಕೆ 1/4 ಕಪ್ ಅಷ್ಟು ಹುರ್ಗಡ್ಲೆಯನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪಿಸ್ತವನ್ನ ಹಾಕೊಳ್ಳಿ. ಈಗ ಎಲ್ಲವನ್ನು ಸಹ ನುಣ್ಣಗೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಮೀಡಿಯಂ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಅಂದ್ರೆ ತುಂಬಾ ನುಣ್ಣಗೆ ಮಾಡ್ಕೋಬಾರ್ದು. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೌಡರ್ ಅನ್ನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ. ಈ ರೀತಿಯಾಗಿ ಅಗಲವಾದಂತಹ ಪಾತ್ರೆಗೆ ಹಾಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಲನ್ ಸೀಡ್ಸ್ ಮತ್ತು ಗೋಡಂಬಿ ಪೀಸಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ ತುರಿಯನ್ನ ಹಾಕ್ತಾ ಇದ್ದೀನಿ. ಹೆಲ್ತಿಗೂ ಸಹ ತುಂಬಾನೇ ಒಳ್ಳೆಯದು. ನಾವೆಲ್ಲ ಇಲ್ಲಿ ಡ್ರೈ ಫ್ರೂಟ್ಸ್, ಕೊಬ್ಬರಿ ತುರಿ ಎಲ್ಲವನ್ನು ಆಡ್ ಮಾಡಿರೋದ್ರಿಂದ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಪ್ಪು ಎಳ್ಳನ್ನು ಸಹ ಯೂಸ್ ಮಾಡ್ಕೋಬಹುದು. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಗಸಗಸೆಯನ್ನ ಹಾಕ್ತಾ ಇದ್ದೀನಿ. ಎರಡನ್ನು ಫ್ರೈ ಮಾಡಿ ಹಾಕೊಳ್ಳಿ. ಈಗ ಎಲ್ಲವನ್ನು ಒಮ್ಮೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನಿಮ್ಗೆ ಉಂಡೆ ಕಟ್ಟಕ್ಕೆ ಬರಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಈ ರೀತಿಯಾಗಿ ಉಂಡೆ ಕಟ್ಟಕ್ ಬರ್ಲಿಲ್ಲ ಅಂದ್ರೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ನೀವು ಈ ರೀತಿಯಾಗಿ ಉಂಡೆಗಳನ್ನ ಕಟ್ಕೋಬಹುದು. ಯಾಕಂದ್ರೆ ಪೂರಿಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನೀವು ಮತ್ತೆ ತುಪ್ಪ ಎಣ್ಣೆ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಇದೇ ರೀತಿಯಾಗಿ ಎಲ್ಲಾ ಉಂಡೆಗಳನ್ನು ಸಹ ಮಾಡ್ಕೊಳ್ತಾ ಇದೀನಿ. ನೋಡಿ ಪೂರ್ತಿಯಾಗಿ ಎಲ್ಲ ಉಂಡೆಗಳನ್ನ ಮಾಡ್ಕೊಂಡು ಈಗ ಒಂದು ಪ್ಲೇಟ್ ನಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಈಗ ಒಂದು ಉಂಡೆಯನ್ನ ತೋರಿಸ್ತಾ ಇದೀನಿ ಓಪನ್ ಮಾಡಿ ಯಾವ ರೀತಿಯಾಗಿದೆ ಅಂತ.
ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಂಡೆಗಳಂತ. ನಿಮ್ಗೆ ಖಂಡಿತವಾಗಿ ಯಾರು ಸಹ ಕಂಡುಹಿಡಿಯಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಉಂಡೆಗಳು. ಟೇಸ್ಟ್ ಮಾಡಿ ನೋಡಿ, ಬಾಯಲ್ಲಿ ಇಟ್ರೆ ಕರಗುತ್ತೆ. ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.